ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರ ಎಲ್ಲರೂ? ಸ್ಕೂಲಿಗೆ ಹೊರಟೆ ನೋಡಿ ನಾನು. ಸ್ಕೂಲಿಗೆ ಹೋದ ನಂತರ ಅಲ್ಲಿ ತುಂಬ ಕೆಲಸ ಇರುತ್ತೆ. ಈಗ ಮನೆಯಿಂದ ಹೊರಟದ್ದಷ್ಟೇ. ಕೂದಲು ಸ್ವಲ್ಪ ಕೆದರಿದೆ, ಅದಕ್ಕೆ ಛತ್ರಿ ಹಿಡಿಯುವಾಗ ಏನೋ ಇರಬೇಕು, ಅಲ್ಲಿ ಸಿಗ್ತೀನಿ. ನಾನು ಇಲ್ಲಿ ತರಕಾರಿ ಕಟ್ ಮಾಡ್ತಾ ಇದ್ದೇನೆ. ತರಕಾರಿ ಅಂದರೆ ನನಗೆ ಇದು ಹಾಲು ಮತ್ತು ರಾಗಿ ತಯಾರಿಸುವಾಗ ನನಗೆ ವಿಡಿಯೋ ಮಾಡಲಿಕ್ಕೆ ಅಲ್ಲಿ ಆಗಲಿಲ್ಲ, ಏನೋ ಆಗಲಿಲ್ಲ ಅಲ್ಲಿ ವಿಡಿಯೋ ಮಾಡಲಿಕ್ಕೆ, ಹಾಗಾಗಿ ಮಾಡಲಿಲ್ಲ. ಇವಾಗ ತರಕಾರಿ ಎಲ್ಲ ಕಟ್ ಮಾಡೋದನ್ನು ತೋರಿಸಿಲ್ಲ ನಾನು. ಟೊಮೆಟೊ ಮತ್ತು ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ನಾನು. ಟೊಮೆಟೊ ಮತ್ತು ಒಂದೆರಡು ಕಾಯಿ ಮೆಣಸು ಕುಕ್ಕರಲ್ಲಿ ಬೇಳೆ ಹಾಕಿ ಬೇಯಿಸೋದು. ಟೊಮೆಟೊ ಒಳ್ಳೆ ಇದಾಗ್ತದೆ ಅದಕ್ಕೆ ಹಾಕಿದರೆ, ಅದಕ್ಕೆ ಹಾಕೋದು. ಮತ್ತು ಈರುಳ್ಳಿ ಮತ್ತೆ ಹಾಕ್ತೀನಿ, ಫಸ್ಟಿಗೆ ಹಾಕಲ್ಲ ನಾನು ಮಸಾಲೆ ಹಾಕುವುದಕ್ಕೆ ಸ್ವಲ್ಪ ಮುಂಚೆ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಅಂದರೆ ಇದು ತರಕಾರಿ ಹೋಳುಗಳೆಲ್ಲ ಸ್ವಲ್ಪ ಬೆಂದಿರಬೇಕು, ಆನಂತರ ನಾನು ಈರುಳ್ಳಿ ಹಾಕೋದು. ಈಗ ಕಟ್ ಮಾಡಿ ಇಡೋದು ಮಾತ್ರ ಈರುಳ್ಳಿಯನ್ನು. ಹಾಗೆ ಶುಂಠಿ ಎಲ್ಲ ಹಾಕ್ತೀನಿ. ಮತ್ತು ಮಸಾಲೆ ಅರೆದಿಟ್ಟುಕೊಂಡಿದ್ದೀನಿ ಮಸಾಲೆಯನ್ನು. ಅದು ಮಾತ್ರ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಅಲ್ಲಿ ನಾನು ಆಚೆಯಿಂದ ಯಾರಾದರೂ ಬಂದರೂ ಅದನ್ನು ಗಮನಿಸಬೇಕಲ್ಲ, ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಅಷ್ಟು ಒಂದು ಪರ್ಫೆಕ್ಟ್ ಆಗೋದಿಲ್ಲ ನನಗೆ. ಅಲ್ಲಿ ಇನ್ನೊಬ್ಬರು ಅಡುಗೆಯವರು ಇದ್ದಾರೆ, ಅವರು ಆಚೆ ಇದ್ದಾರೆ ಅನಿಸುತ್ತೆ ನಾನು ಹೀಗೆ ವಿಡಿಯೋ ಮಾಡುವಾಗ. ಮತ್ತು ಇದು ವಾಯ್ಸ್ ಚೆನ್ನಾಗಿರುತ್ತೆ, ಯಾಕೆಂದರೆ ತರಕಾರಿ ಕಟ್ ಮಾಡುವಂಥ ವಾಯ್ಸ್ ಚೆನ್ನಾಗಿರುತ್ತೆ. ಆದರೆ ಅಲ್ಲಿ ಹೊರಗಡೆಯಿಂದ ಒಂದೊಂದು ಸಲ ಮಕ್ಕಳದ್ದು ವಾಯ್ಸ್ ಕೇಳ್ತಾ ಇರ್ತದೆ. ಅದು ಯಾಕೆಂದರೆ ಇಲ್ಲಿ ಬೆಳಿಗ್ಗೆ ಬೇಗನೆ ನಾನು ತರಕಾರಿ ಕಟ್ ಮಾಡ್ತಾ ಇದ್ದೇನಲ್ಲ, ಅದಕ್ಕೆ. ಮತ್ತು ಒಂದೊಂದು ಸಲ ಟೀಚರ್ ಕರೀತಾರೆ, ಆವಾಗ ನನಗೆ ಅಲ್ಲಿ ಮಾತಾಡಬೇಕಾಗ್ತದಲ್ಲ, ಅದಕ್ಕೋಸ್ಕರ ನಾನು ಅಲ್ಲಿ ವಾಯ್ಸ್ ಮ್ಯೂಟ್ ಮಾಡಿದ್ದೇನೆ, ಮತ್ತು ನಾನು ವಾಯ್ಸ್ ಕೊಟ್ಟದ್ದು. ಇದು ಕುಕ್ಕರಲ್ಲಿ ಬೇಯಿಸೋದಕ್ಕೋಸ್ಕರ ಮಾತ್ರ ನಾನು ಬೇಗ ಕಟ್ ಮಾಡ್ತಾಯಿದ್ದೇನೆ, ಅಂದರೆ ತರಕಾರಿಯನ್ನು ನಂತರ ಕಟ್ ಮಾಡೋದು. ಇಲ್ಲಿ ನಾನು ಸೌತೆಕಾಯಿ, ಬೀಟ್ರೋಟು, ಆಮೇಲೆ ಹಲಸಿನ ಬೀಜ, ಇನ್ನೊಂದು ಏನಂದರೆ ಸೋರೆಕಾಯಿ, ಆಮೇಲೆ ಇನ್ನೊಂದು ಹಾಕಿದ್ದೀನಿ, ಬಟಾಟೆ ಹಾಕಿದ್ದೀನಿ. ಸೌತೆಕಾಯಿ, ಬಟಾಟೆ, ಸೋರೆಕಾಯಿ, ಬೀಟ್ರೋಟು, ಹಲಸಿನ ಬೀಜ, ಆಮೇಲೆ ಟೊಮೆಟೊ ಯಾವಾಗಲೂ ಹಾಕ್ತಾಯಿರ್ತೀನಿ. ಇಷ್ಟು ಇದು ಹಾಕಿದ್ದೀನಿ. ಆದರೆ ಒಂದೊಂದು ಸಲ ನಾನು ಮನೆಯಿಂದ ಇದು ಅಮಟೆಕಾಯಿ ಎಲ್ಲ ಇದ್ದರೆ ಕೊಂಡೋಗ್ತೀನಿ. ಅಮಟೆಕಾಯಿ ಹಾಕಿದೆ ಇದಕ್ಕೆ ಒಂದೆರಡು. ಹಾಗೆ ವಿಡಿಯೋ ನೋಡುವವರು ನನಗೆ ಸಪೋರ್ಟ್ ಮಾಡಿ. ಸ್ಕೂಲಲ್ಲಿ ಅಡುಗೆ ಮಾಡ್ತಾ ಇರುವಾಗ ನಾನು ವಿಡಿಯೋ ಮಾಡೋದು. ಅಂದರೆ ಟೈಮೇ ಸಿಗೋದಿಲ್ಲ ನಮಗೆ, ಅಲ್ಲಿ ಸ್ವಲ್ಪ ಕೂಡ ಟೈಮು ಸಿಗೋದಿಲ್ಲ. ಅಲ್ಲಿ 12:30 ರೆಡಿ ಇರಬೇಕು, ನಾವು ಅಡುಗೆ ಮಾಡಿ ರೆಡಿ ಇರಬೇಕು. ಬೆಳಿಗ್ಗೆ ಹೋದ ತಕ್ಷಣ ನಾವು ಮಕ್ಕಳಿಗೆ ಹಾಲು ರಾಗಿ ತಯಾರಿಸಬೇಕು. ಹಾಲಿನ ಹುಡಿ ಹಾಕಬೇಕು, ರಾಗಿ ಪೌಡರ್ ಹಾಕಿ ಅದೊಂದು ರೆಡಿ ಮಾಡಬೇಕು. ಮಕ್ಕಳದ್ದು ಪ್ರೇಯರ್ ಆಗುವಾಗ ನಮ್ಮದು ಇದು ರೆಡಿಯಾಗಿರಬೇಕು. ಹಾಗಾಗಿ ಟೈಮು ಸಿಗೋದಿಲ್ಲ ನಮಗೆ. ಇಲ್ಲಿ ನಾನು ಸಾಂಬಾರಿಗೆ ಇದು ಕಾಣೋದಿಲ್ಲ ಅಂತ ಸ್ವಲ್ಪ ಬಗ್ಗಿ ನೋಡ್ತಾ ಇದ್ದೀನಿ, ನಿಮಗೆ ಕಾಣೋದಿಲ್ಲ ಅಂತೇಳಿ. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಅನ್ನ ಕೂಡ ಬೇಯ್ತಾ ಇದೆ. ಈ ಒಂದು ಇದರಲ್ಲಿ ಪಾತ್ರೆಯಲ್ಲಿ ಸಾಂಬಾರು ಬೇಯ್ತಾ ಇದೆ. ನಾನು ಅಲ್ಲಿ ನೋಡ್ತಾ ಇದ್ದೀನಿ ಬಗ್ಗಿ, ನನ್ನ ಮುಖ ಕಾಣೋದಿಲ್ಲ ಅಂತೇಳಿ ನಾನಲ್ಲಿ ನೋಡ್ತಾ ಇದ್ದೇನೆ. ಅಂದರೆ ಅದು ಪ್ರೇಯರ್ ಆದ ತಕ್ಷಣಕ್ಕೆ ನಾವು ಮಕ್ಕಳಿಗೆ ಅದು ರಾಗಿಯನ್ನು ಕೊಡಬೇಕು. ಹಾಗಾಗಿ ಅದೆಲ್ಲ ತುಂಬ ಕೆಲಸ ಇರುತ್ತೆ. ಇಲ್ಲಿ ಇದು ಅನ್ನ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಸ್ಪೂನ್ ಹಾಕದಿದ್ದರೆ ಅದು ತಳ ಹಿಡಿತದೆ, ಅದಕ್ಕೋಸ್ಕರ ಸ್ಪೂನ್ ಹಾಕ್ತಾ ಇರಬೇಕು. ಅಂದರೆ ಅಷ್ಟೇ ಇಲ್ಲ, ಸ್ವಲ್ಪ ಬಿಸಿ ಆಗುವಷ್ಟೊತ್ತಿಗೆ, ಕುದಿ ಬರುವಷ್ಟೊತ್ತಿಗೆ ನಾವು ಹಾಕ್ತಾನೆ ಇರಬೇಕು ಸ್ಪೂನು. ಹಾಗಾಗಿ
ಹಾಗೆ ಒಂದು ಕಡೆಯಲ್ಲಿ ಸಾಂಬಾರು ಕೂಡ ಕುದೀತಾ ಇದೆ. ಅದು ನೋಡ್ತಾ ಇರಬೇಕು, ಯಾಕಂದರೆ ಅಲ್ಲಿ ಬೆಂಕಿ ಅಷ್ಟು ಇರಬೇಕಾದ್ರೆ ನಾವು ಅಲ್ಲಿ ಅದು ಸ್ವಲ್ಪ ಬೆಂಕಿ ಈಗ ಮಾತ್ರ ದೊಡ್ಡದಾಗಿ ಮಾಡೋದು, ಕುದಿಯುವಾಗ ಮಾತ್ರ. ಇಲ್ಲದಿದ್ದರೆ ಚಿಕ್ಕದಾಗಿ ಮಾಡ್ತೀನಿ. ಇಲ್ಲಿ ಇದು ಮಸಾಲೆ ಇದು ರೆಡಿ ಮಾಡೋದು, ಮಿಕ್ಸಿಯಲ್ಲಿ ರೆಡಿ ಮಾಡೋದು. ಹಾಗೆ ಸಾಂಬಾರು ಕೆಳಗಿಟ್ಟರೆ ಅನ್ನ ಕೂಡ ಬೆಂದಿತ್ತು. ಇವಾಗ ಒಂದು ಒಗ್ಗರಣೆ ಹಾಕುವಂಥ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ನಾನು ಒಗ್ಗರಣೆಯಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ಅದು ಎಲ್ಲಿ ಸ್ಕಿಪ್ ಆಯ್ತಂತ ಗೊತ್ತಿಲ್ಲ ನನಗೆ. ತೋರಿಸಿದ್ದೆ ನಾನು, ತುಂಬ ಚೆನ್ನಾಗಿತ್ತದು. ಅದು ಎಲ್ಲಿ ಹೋಯಿತು ಆ ವಿಡಿಯೋ ಅಂತ ಗೊತ್ತಾಗಲಿಲ್ಲ ನನಗೆ. ಈಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಆಗಬೇಕು, ಬಿಸಿ ಆಗದಿದ್ದರೆ ಅದು ತುಂಬ ಹೊತ್ತು ಹಿಡಿತದೆ. ಹಾಗೆಯೇ ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾಯಿದ್ದೀನಿ, ಆಮೇಲೆ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ತೀನಿ ನಾನು. ಸ್ಕೂಲಲ್ಲಿ ಅಂತೇಳಿ ನಾವು ಒಟ್ರಾಸಿ ಇದು ಮಾಡಲ್ಲ ನಾನು. ಈಗ ಬಿಸಿ ಆಯಿತು ಅನಿಸುತ್ತೆ. ನಾನು ಒಂದೆರಡು ಸಾಸಿವೆ ಅನ್ನೋದಕ್ಕೆ ಹಾಕಿ ನೋಡೋದು ಬಿಸಿ ಅದು ಇದಾಗ್ತದೆ ಅಂತೇಳಿ. ಮತ್ತು ಆಚೆ ಕಡೆ ನಾನು ಕುಕ್ಕರಲ್ಲಿ ಬೇಳೆ ಇಟ್ಟಿದ್ದೇನೆ. ಇದು ಸೌಂಡು ಚೆನ್ನಾಗಿರುತ್ತೆ, ಆದರೆ ನಾನು ಅಲ್ಲಿ ಮ್ಯೂಟ್ ಮಾಡಿದ್ದೀನಿ. ಈಗ ಬೆಳ್ಳುಳ್ಳಿ ಹಾಕಿದೆ. ಅದು ಒಗ್ಗರಣೆಯನ್ನು ನಾನು ಇದರಲ್ಲಿ ತೋರಿಸಿದೆ, ಮತ್ತು ನಾನು ಪಾತ್ರೆಗೆ ಹಾಕಿದ್ದನ್ನು ತೋರಿಸೋಕ್ಕೆ ಆಗಲಿಲ್ಲ ನನಗೆ ಇಲ್ಲಿ. ಆನಂತರ ನಾನು ಇದರಲ್ಲಿ ಈಗ ಹಿಂಗೆ ಹಾಕ್ತಾಯಿದ್ದೀನಿ. ಆಚೆ ಕುಕ್ಕರಲ್ಲಿ ನಾನು ಕಡಲೆಬೇಳೆ ಪಾಯಸ ಮಾಡಲಿಕ್ಕಿತ್ತು, ಅದನ್ನು ಇಟ್ಟಿದ್ದೀನಿ. ನೋಡಿ ಸಾಂಬಾರು ಈ ಥರ ಆಯಿತು ನೋಡಿ. ಅದು ಬಿಸಿ ಇರುವಾಗ ಇದು ಮೊಬೈಲಿಗೆ ಕಾಣೋದಿಲ್ಲ, ವೀಡಿಯೋಗೆ ನೋಡಿ. ಮೊಟ್ಟೆ ರೆಡಿಯಾಗಿದೆ ನೋಡಿ. ಇದು ಪಾಯಸದ ಸಾಮಾನು ಕಡಲೆಬೇಳೆ, ಹಾಗೆ ಸಾಗು, ಏಲಕ್ಕಿನೂ ಇದೆ. ಈಗ ತೆಗೆದಿಟ್ಟದ್ದು ಇದನ್ನು ಕವರಲ್ಲಿ ಬಂದಿತ್ತು. ಮತ್ತು ಬೆಲ್ಲ. ಇವಾಗ ನಾನು ಸಾಗು ಸ್ವಲ್ಪ ಬೇಯಿಸ್ತಾ ಇದ್ದೇನೆ. ಫಸ್ಟಿಗೆ ಬೇಯಿಸುವುದು ನಾನು, ಅದು ಅಂದರೆ ಬೇಗ ಬೇಯೋದಿಲ್ಲಲ್ಲ, ಅದಕ್ಕೋಸ್ಕರ ನಾನು ಇವಾಗ ಅದನ್ನು ಮೊದಲು ಇಟ್ಟು ಬೇಯಿಸೋದು. ಮತ್ತು ನಾನು ಕಡಲೆಬೇಳೆಯನ್ನು ಕುಕ್ಕರಲ್ಲಿ ಹಾಕಿಟ್ಟಿದ್ದೇನೆ, ಅಂದರೆ ಬೇಗ ಬೇಯ್ತದಲ್ಲ. ಇಲ್ಲದಿದ್ದರೆ ಕಡಲೆಬೇಳೆ ಬೇಗ ಬೇಯಲ್ಲ, ಅದಕ್ಕೋಸ್ಕರ ಕುಕ್ಕರಲ್ಲಿ ಇಟ್ಟಿದ್ದೇನೆ. ಫಸ್ಟಿಗೆ ಕುಕ್ಕರಲ್ಲಿ ನಾನು ತೊಗರಿಬೇಳೆಯನ್ನು ಸಾಂಬಾರಿಗೆ ಕೂಡ ಅದರಲ್ಲಿ ಇಡೋದು. ಹಾಗಾಗಿ ನೋಡಿ ಪಾಯಸ ಕೂಡ ರೆಡಿ ಆಯಿತು. ಇದು ಕುದೀತಾ ಇದೆ ಅಷ್ಟೇ. ಓಕೆ, ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳೆಲ್ಲರಿಗೂ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ಇನ್ನು ಕುದಿಬೇಕಷ್ಟೇ ಇದು ಸ್ವಲ್ಪ. ಎಲ್ಲರಿಗೂ ಧನ್ಯವಾದಗಳು. ಪಾಯಸ ಕೂಡ ಉಂಟು, ರೆಡಿ ಆಯಿತು. ಅನ್ನ ಬೆಂದಿತ್ತು, ಸಾಂಬಾರಾಯಿತು. ಬನ್ನಿ ಊಟ ಮಾಡುವ.